ಸಂರಕ್ಷಾ ಡೇ ಕೇರ್ ಸೆಂಟರ್. 19 ಮಕ್ಕಳಿಂದ ಶುರುವಾದಂತ ಈ ಸೇವಾ ಚಟುವಟಿಕೆ 400ಕ್ಕೂ ಹೆಚ್ಚು ಮಂದಿ ಥ್ಯಾಲಸೀಮಿಯಾ ಪೀಡಿತರಿಗೆ ಸೇವೆ ಒದಗಿಸಿಕೊಡ್ಲಾಗ್ತಾ ಇದೆ. ನನಗೆ ಚಿಕ್ಕ ವಯಸ್ಸಿಂದ 8 ತಿಂಗಳು ಪಾಪುವಿಂದ ನನಗೆ ಬ್ಲಡ್ ಹಾಕ್ಸ್ತಾ ಇದ್ರು. ತಿಂಗಳಿಗೆ ಒಂದ್ಸಲ ಅಥವಾ 20-22 ದಿನಕ್ಕೆ ಒಂದ್ಸಲ ಬಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊತಾನೆ ಇರಬೇಕು. ಇಲ್ಲಿ ಎಲ್ಲ ಬ್ಲಡ್ ಎಲ್ಲ ಫ್ರೀ ಇದೆ, ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾಗ ಬ್ಲಡ್ ಇನ್ಕ್ರೀಸ್ ಸ್ವಲ್ಪ ಆಗಿದೆ, ಮತ್ತೆ HB ಎಲ್ಲ ಕರೆಕ್ಟ್ ಆಗಿದೆ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲದೇನೆ ಬೇಕಾಗಿರುವಂತಹ ಒಂದು ನ್ಯೂಟ್ರಿಷನಲ್ ಕೌನ್ಸಿಲಿಂಗ್ ಮತ್ತೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡ್ಕೊಂಡು ಬರ್ತಾ ಇರುವಂತದ್ದು. ವಸತಿ ಕೂಡ ಕಲ್ಪಿಸ್ಕೊಡ್ಲಾಗುತ್ತೆ, ಊಟದ ವ್ಯವಸ್ಥೆ ಕೂಡ ಇದೆ. ಪ್ಲೀಸ್ ಬಂದು ಬ್ಲಡ್ ಡೊನೇಟ್ ಮಾಡಿ ಅಂಡ್ ಒಂದು ಜೀವ ಉಳಿಸಿದಂಗೆ ಆಗತ್ತೆ ನೀವು ಒಂದ್ಸಲ ಬ್ಲಡ್ ಡೊನೇಟ್ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ರಾಷ್ಟ್ರೋತ್ಥಾನ ಪರಿಷತ್ ಕಳೆದ 60 ವರ್ಷಗಳಿಂದ ಸ್ವಸ್ಥ ಮತ್ತು ಸುಸ್ಥಿರ ಸಮಾಜ ನಿರ್ಮಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಸಂಸ್ಥೆ. ತನ್ನ ಹಲವು ಉಪಕ್ರಮಗಳ ಮೂಲಕ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಸೇವೆಯನ್ನ ಸಲ್ಲಿಸುತ್ತಿದೆ. ಅವುಗಳಲ್ಲಿ ಒಂದು ಉಪಕ್ರಮ ಸಂರಕ್ಷಾ ಡೇ ಕೇರ್ ಸೆಂಟರ್. 2013ರಿಂದ ಸಂರಕ್ಷಾ ಡೇ ಕೇರ್ ಸೆಂಟರ್ ಕಾರ್ಯನಿರ್ವಹಿಸಿಕೊಂಡು ಬಂದಿದೆ. ಏನಿದು ಸಂರಕ್ಷಾ, ಯಾವ ಕಾರಣಕ್ಕಾಗಿ ಯಾವ ಉದ್ದೇಶದಿಂದ ಸಂರಕ್ಷಾ ಅನ್ನುವಂತಹ ಸಂಸ್ಥೆ ಅಥವಾ ಉಪಕ್ರಮ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದನ್ನ ಈ ವರದಿಯ ಮೂಲಕ ತಿಳಿದುಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ. ಸಂರಕ್ಷಾ ಥ್ಯಾಲಸೀಮಿಯಾ ಡೇ ಕೇರ್ ಸೆಂಟರ್ ಥ್ಯಾಲಸೀಮಿಯಾ ಮಕ್ಕಳಿಗೆ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಅಂತ ಓಪನ್ ಮಾಡಿರುವ ಒಂದು ಸಂಸ್ಥೆ ಇದು ರಾಷ್ಟ್ರೋತ್ಥಾನ ಪರಿಷತ್ತಿಂದ ರನ್ ಆಗುತ್ತೆ. ರಾಷ್ಟ್ರೋತ್ಥಾನದ ವತಿಯಿಂದ ಆಗಸ್ಟ್ 19ನೇ ತಾರೀಕು 2013ನೇ ಇಸ್ವಿಯಲ್ಲಿ 19 ಮಕ್ಕಳಿಂದ ಶುರುವಾದಂತ ಒಂದು ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಇವತ್ತು 2026ರಲ್ಲಿ 400ಕ್ಕೂ ಹೆಚ್ಚು ಮಂದಿ ಥ್ಯಾಲಸೀಮಿಯಾ ಪೀಡಿತರಿಗೆ ಸೇವೆ ಒದಗಿಸಿಕೊಡ್ಲಾಗ್ತಾ ಇದೆ. ಥ್ಯಾಲಸೀಮಿಯಾ ಒಂದು ಬ್ಲಡ್ ರಿಲೇಟೆಡ್ ಡಿಸಾರ್ಡರು. ಥ್ಯಾಲಸೀಮಿಯಾ ಮೈನರ್ ಇರೋ 2 ಪೇರೆಂಟ್ಸು ಕೂಡ ಬಂದಾಗ ಈ ತರ ಥ್ಯಾಲಸೀಮಿಯಾ ಇರೋ ಮಕ್ಕಳು ಹುಟ್ಟು ಸಂಭಾವನೆ ಇರುತ್ತೆ. ಈ ಥ್ಯಾಲಸೀಮಿಯಾ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲಿ ತುಂಬಾ ಅತೀವವಾದ ರಕ್ತಹೀನತೆ ಉಂಟಾಗುತ್ತದೆ. ಸೊ ಈ ಥ್ಯಾಲಸೀಮಿಯಾ ರೋಗಕ್ಕೆ ಆವಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಮಾಡಬೇಕಾಗುತ್ತೆ ಮತ್ತು ಅದು ಬಿಟ್ಟರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅದಕ್ಕೆ ಒಂದು ಕ್ಯೂರೇಟಿವ್ ಅಂತಾನೆ ಹೇಳ್ಬೋದು. ನನ್ನ ಹೆಸರು ನವ್ಯಶ್ರೀ. ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದ 8 ತಿಂಗಳು ಪಾಪುವಿಂದ ನನಗೆ ಬ್ಲಡ್ ಹಾಕ್ಸ್ತಾ ಇದ್ರು. ಬೇರೆ ಹಾಸ್ಪಿಟಲ್ಗೆ ತೋರಿಸಿದ್ರು, ಏನು ಇದು ಹುಷಾರಾಗಲ್ಲ ಅಂತ ಅಂದಾಗ ಸಂರಕ್ಷಕ್ ಬಂದು ಇಲ್ಲಿ ಬ್ಲಡ್ ಹಾಕ್ಸಕ್ಕೆ ಹೆಲ್ಪ್ ಮಾಡಿದ್ರು. ಇಲ್ಲಿಂದ ತುಂಬಾ ಹೆಲ್ಪ್ ಆಗಿದೆ ನನಗೆ. ಮತ್ತೆ ಇಲ್ಲಿ ಬ್ಲಡ್ ಎಲ್ಲ ಫ್ರೀ, ಮತ್ತೆ ಮೆಡಿಸನ್ ಅಷ್ಟು ಕಾಸ್ಟ್ಲಿ ಏನಿಲ್ಲ. ನಂಗೆ ತುಂಬಾ ಯೂಸ್ಫುಲ್ ಆಗಿದೆ. ತಿಂಗಳಿಗೆ ಒಂದ್ಸಲ ಅಥವಾ 20-22 ದಿನಕ್ಕೆ ಒಂದ್ಸಲ ಬಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊತಾನೆ ಇರಬೇಕು. ಸೊ ಇಲ್ಲಿ ನಾವು ಥ್ಯಾಲಸೀಮಿಯಾ ಡೇ ಕೇರ್ ಸೆಂಟರ್ ಅಲ್ಲಿ ಕಂಪ್ಲೀಟ್ಲಿ ಮಕ್ಕಳಿಗೆ ಎಲ್ಲ ಏನೇನ್ ಅವ್ರಿಗೆ ಅನುಕೂಲ ಆಗ್ಬೇಕಾಗಿದೆಯೋ ಎಲ್ಲ ಮಾಡ್ಕೊಡ್ತಾ ಇದೀವಿ. ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್, ಇನ್ವೆಸ್ಟಿಗೇಷನ್ಸ್ ಮತ್ತು ಬೇಕಾಗುವಂತಹ ಮೆಡಿಸಿನ್ಸ್ ಎಲ್ಲಾನು ಈ ಸಂರಕ್ಷಾದಲ್ಲಿ ಉಚಿತವಾಗಿ ಕೊಡ್ಲಾಗ್ತಾ ಇದೆ. ಹಾಯ್, ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಹೋಗ್ತಿದ್ದೀನಿ. ನನ್ನ ಊರು ರಾಯಚೂರು. ಅಲ್ಲಿ ನಾನು ಹಾಸ್ಪಿಟಲ್ ತೋರಿಸಿದಾಗ ಅಲ್ಲಿ ಹೈಜೀನ್ ಆಗಿರಲಿಲ್ಲ, ಮತ್ತು ಇನ್ಫೆಕ್ಷನ್ಸ್ ಆಗ್ತಿತ್ತು. ಇಲ್ಲಿ ಬೆಂಗಳೂರಲ್ಲಿ ನನ್ನ ರಿಲೇಟಿವ್ಸ್ ಹೇಳಿದಾಗ ನಾನು ಸಂರಕ್ಷಕ್ಕೆ ಬಂದಿದ್ದೀನಿ. ಇಲ್ಲಿ ಎಲ್ಲ ಬ್ಲಡ್ ಎಲ್ಲ ಫ್ರೀ ಇದೆ, ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾಗ ಬ್ಲಡ್ ಇನ್ಕ್ರೀಸ್ ಸ್ವಲ್ಪ ಆಗಿದೆ, ಮತ್ತು HB ಎಲ್ಲ ಕರೆಕ್ಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ಸಂರಕ್ಷಾ. ತುಂಬ ದೂರದಿಂದ ಬರೋ ಎಲ್ಲ ಮಕ್ಳಿಗೂ ತಿಂಡಿ ಊಟ ಕೂಡ ನಾವು ಸಪ್ಲೈ ಮಾಡ್ತೀವಿ. ಇಲ್ಲಿ ಬರ್ತಾ ಇರೋಂಥದ್ದು ಬರೀ ನಮ್ಮ ಕರ್ನಾಟಕ ರಾಜ್ಯದಿಂದ ಅಲ್ಲ, ಹೊರ ರಾಜ್ಯಗಳಾದ ತಮಿಳುನಾಡು, ಆಂಧ್ರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್ ಎಲ್ಲ ಕಡೆಯಿಂದಾನು ಬರ್ತಾ ಇದ್ದಾರೆ. ಅವ್ರು ಬಂದಾಗ ಅವ್ರಿಗೆ ಅಲ್ಲಿ ವಸತಿ ಕೂಡ ಕಲ್ಪಿಸ್ಕೊಡ್ಲಾಗುತ್ತೆ, ಊಟದ ವ್ಯವಸ್ಥೆ ಕೂಡ ಇದೆ. ನಿನ್ನ ಹೆಸರೇನು? ದೀಕ್ಷಿಲ್ ಅಂತ. ಯಾವ ಊರಿಂದ? ಕಗ್ಲಿಪುರದಿಂದ. ಏನು ಓದ್ತಾ ಇದೆಯಾ? ಫಸ್ಟ್ PU ಓದ್ತಿದ್ದೀನಿ. ಎಷ್ಟನೇ ವಯಸ್ಸಿನಿಂದ ನಿನಗೆ ಈ ಸಮಸ್ಯೆ ಇದೆ? 4 ತಿಂಗಳ ಮಗುವಿಂದಾನೇ ಸಮಸ್ಯೆ ಇದೆ. ಇಲ್ಲಿ ಸಂರಕ್ಷಕ್ಕೆ ಎಷ್ಟು ವರ್ಷದಿಂದ ಅಥವಾ ಎಷ್ಟು ತಿಂಗಳಿಂದ ಬರ್ತಾ ಇದೆಯಾ? ನಾನು 4 ತಿಂಗಳ ಮಗುವಿಂದ ಇಲ್ಲಿ ಸಂರಕ್ಷಾ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಫೆಸಿಲಿಟೀಸ್ ಚೆನ್ನಾಗಿದೆ, ಮತ್ತು ಟ್ರೀಟ್ಮೆಂಟ್ಗಳು, ಮೆಡಿಸಿನ್ಸ್ ಮತ್ತು ಬೇಕಾದಂಥ ಬ್ಲಡ್ಗಳು ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ. ಡಾಕ್ಟರ್ ಮತ್ತು ಸ್ಟಾಫ್ಗಳು ಹೇಗೆ ಇದ್ದಾರೆ? ಒಳ್ಳೆ ಚೆನ್ನಾಗಿದ್ದಾರೆ. ಏನಾದರೂ ಸಮಸ್ಯೆ ಇದ್ದರೆ ಬೇಗ ಅದನ್ನ ಬಗೆಹರಿಸೋದು ಚೆನ್ನಾಗಿ ಮಾಡ್ತಾರೆ. ನಾರ್ಮಲಿ ಬೇರೆ ಸೆಂಟರ್ಸ್ಗೆಲ್ಲ ಹೋದ್ರೆ ಮಕ್ಕಳು ಹಿಂದಿನ ದಿನ ಬಂದು ಅಡ್ಮಿಷನ್ ಆಗಬೇಕಾಗತ್ತೆ, ನೆಕ್ಸ್ಟ್ ಡೇ ಬಂದು ಅವರು ಟ್ರಾನ್ಸ್ಫ್ಯೂಷನ್ ಮಾಡ್ಕೊಂಡು ಹೋಗುತ್ತೆ. ಬಟ್ ನಮ್ದು ಸಂಸ್ಥೆದು ಏನು ಇದು ಅಂತಂದ್ರೆ ಬೆಳಗ್ಗೆ ಬಂದು ಮಧ್ಯಾಹ್ನದ ಹೊತ್ತಿಗೆ ಎಲ್ಲಾರನ್ನೂ ನಾವು ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಅವ್ರಗಳಿಗೂ ತುಂಬಾ ದೂರದಿಂದ ಬರೋ ಮಕ್ಕಳಿಗೂ ಎಲ್ಲ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಕೋವಿಡ್ ಆದ ಸಂದರ್ಭದಲ್ಲೂ ಕೂಡ ಈ ಥ್ಯಾಲಸೀಮಿಯಾ ಪೀಡಿತರಿಗೆ ಕಂಟಿನ್ಯೂಸ್ ಆಗಿ ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ನ ನಿಲ್ಲಿಸದೆ ಸರಿಯಾದ ಸಮಯಕ್ಕೆ ಸಂರಕ್ಷಾ ಒದಗಿಸ್ಕೊಂಡು ಬಂದಿದೆ. ಮತ್ತು ಹೋದ ವರ್ಷದಿಂದ ಒಂದು ಬಾಲ ಸೇವಾ ಯೋಜನಾ ಅಡಿಯಲ್ಲಿ ಒಂದು 8 ಮಕ್ಕಳಿಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿ ಅವರು ಇದರಿಂದ ಸಂಪೂರ್ಣವಾಗಿ ಗುಣವಾಗಿದ್ದಾರೆ. 12 ಇಯರ್ಸ್ 13 ಇಯರ್ಸ್ ಇಂದ ಬರ್ತಿದ್ದೀನಿ ನಾನು. ಇಲ್ಲಿ ಸ್ಟಾಫ್ಸ್ ಆಗಿರ್ಬೋದು, ಡಾಕ್ಟರ್ ನಾನು ಎಲ್ಲ ತುಂಬ ಚೆನ್ನಾಗಿ ನನ್ನ ಕೇರ್ ಮಾಡಿ
ನನ್ನ ಇಲ್ಲಿವರೆಗೂ 22 ಇಯರ್ಸ್ವರೆಗೂ ನಾನು ಇಲ್ಲಿವರೆಗೂ ನಿಂತಿದ್ದೀನಿ ಅಂದರೆ ಅವರೆಲ್ಲರೂ ಕಾರಣ ಅದಕ್ಕೆ. ಯಾರಾದರೂ ಈ ಥ್ಯಾಲಸೀಮಿಯಾ ಪೀಡಿತರು ಇದ್ದಲ್ಲಿ ಇಲ್ಲಿ ಸಂರಕ್ಷಾದಲ್ಲಿ ಬಂದು ನೋಂದಾಯಿಸ್ಕೊಂಡು ಚಿಕಿತ್ಸೆ ಪಡೆಯುವಂಥ ಒಂದು ಅವಕಾಶ ಇದೆ. ನನ್ನ ಮಗ 5 ಇಯರ್ಸ್ ಇವಾಗ, ಅವ್ನು 6 ಮಂತ್ಸ್ ಬೇಬಿಯಿಂದನೂ ಅವನಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ತಾ ಇದ್ದೀವಿ. ಸೊ ಇನಿಷಿಯಲಿ ಅವನಿಗೆ ಹಾಸ್ಪಿಟಲಲ್ಲಿ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ತಾ ಇದ್ವಿ. ಆವಾಗ ಅರೌಂಡ್ 20K ಅಷ್ಟು ಖರ್ಚಾಗುತ್ತೆ. ಆಮೇಲೆ 1 ಇಯರ್ ಆದಮೇಲೆ ಇವಾಗ ರಾಷ್ಟ್ರೋತ್ಥಾನ ಬಗ್ಗೆ ಗೊತ್ತಾಯ್ತು ನನಗೆ. ಇಲ್ಲಿ ಬಂದಮೇಲೆ ಕೇರಿಂಗು ಅಷ್ಟು ಚೆನ್ನಾಗಿದೆ. ನರ್ಸು, ಸ್ಟಾಫು ಮತ್ತು ಡಾಕ್ಟರು ಎಲ್ಲ ಎವ್ರಿ ಮಂತ್ ಅವರೇ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಯಾವಾಗಲೂ HB ಕೆಳಗಡೆ ಹೋಗೋದೇ ಇಲ್ಲ. ಸೊ ಥ್ಯಾಂಕ್ಸ್ ಟು ಸಂರಕ್ಷಾ. ಆಮೇಲೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತೀವಿ. ಆಮೇಲಿಂದ ಎಲ್ಲ ಮಕ್ಳಿಗೂ ಅವ್ರಿಗೆ ಸೈಕಲಾಜಿಕಲಿ ತುಂಬ ಈ ಥರ ರೆಗ್ಯುಲರ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊತಾ ಇರೋದ್ರಿಂದ ಮನಸ್ಸಿಗೂ ತೊಂದರೆ ಆಗಿರುತ್ತೆ, ಪೇರೆಂಟ್ಸ್ಗೂ ಕೂಡ ಮಕ್ಳಿಗೂ ಕೂಡ. ಅದಕ್ಕೂ ಕೂಡ ಕೌನ್ಸಿಲಿಂಗ್ ಮಾಡ್ತೀವಿ. ಸಂರಕ್ಷಾದಲ್ಲಿ ಥ್ಯಾಲಸೀಮಿಯಾ ಪೀಡಿತರಿಗೆ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲದೇನೆ ಬೇಕಾಗಿರುವಂತಹ ಒಂದು ನ್ಯೂಟ್ರಿಷನಲ್ ಕೌನ್ಸಿಲಿಂಗು ಮತ್ತೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಸೊ ನಾವು ಕಂಪ್ಲೀಟ್ಲಿ ಈ ಥರ ವಾಲಂಟ್ರಿ ಬ್ಲಡ್ ಡೋನರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ಬಂದು ಬ್ಲಡ್ ಡೊನೇಟ್ ಮಾಡಿ. ಆ್ಯಂಡ್ ಒಂದು ಜೀವ ಉಳಿಸ್ದಂಗೆ ಆಗತ್ತೆ ನೀವು ಒಂದು ಸಲ ಬ್ಲಡ್ ಡೊನೇಟ್ ಮಾಡಿದ್ರು. ಸೊ ಹೆಚ್ಚಾಗಿ ರಕ್ತದಾನ ಮಾಡೋಣ. ಇದರಿಂದ ಈ ಥ್ಯಾಲಸೀಮಿಯಾ ಪೀಡಿತರಿಗೆ ಇನ್ನು ಹೆಚ್ಚೆಚ್ಚಾಗಿ ನಾವು ಸಹಾಯ ಮಾಡೋಣ. ಸಂರಕ್ಷಾ ಇನ್ನು ಬಲವಾಗಿ ಒಂದು ಆಧಾರವಾಗಿ ಮುಂದೆ ಬರಲಿ. ಧನ್ಯವಾದಗಳು. ಇಷ್ಟು ಹೊತ್ತು ಥಲಸೆಮಿಯಾ ಅಂದ್ರೆ ಏನು, ಅದಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳು ಜೀವನ ಪರ್ಯಂತ ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಈ ರೀತಿ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಷ್ಟ್ರೋತ್ಥಾನದ ಉಪಕ್ರಮವಾದಂತಹ ಸಂರಕ್ಷಾ ಅನ್ನೋದು ಯಾವ ರೀತಿ ನೆರವಾಗ್ತಿದೆ ಅನ್ನೋದನ್ನು ಕೂಡ ನೋಡಿದ್ವಿ. ಇದೀಗ ನಿಮ್ಮ ಸರದಿ. ರಾಷ್ಟ್ರೋತ್ಥಾನದ ಈ ಸೇವಾ ಉಪಕ್ರಮಕ್ಕೆ ಶಕ್ತಿಯನ್ನು ತುಂಬಬೇಕಾದಂತಹ ಕರ್ತವ್ಯ ನಮ್ಮ ಮೇಲಿದೆ. ನಿರಂತರವಾಗಿ ರಕ್ತದಾನವನ್ನ ಮಾಡುವ ಮೂಲಕ ಹಾಗೂ ನಿಮ್ಮ ಊರುಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವ ಮೂಲಕ ರಾಷ್ಟ್ರೋತ್ಥಾನದ ಈ ಸೇವಾ ಉಪಕ್ರಮಕ್ಕೆ ನೀವು ಕೈ ಜೋಡಿಸೋಣ ಅಂತ ಹೇಳ್ತಾ ಈ ವಿಶೇಷ ವರದಿಯನ್ನು ಇಲ್ಲಿಗೆ ಮುಗಿಸ್ತೇವೆ. ನಮಸ್ಕಾರ.